ಕಾಡಿನ ಮಧ್ಯೆ ಬಂದು ಸಿಗಾಕೊಂಡಿದ್ದೀನಿ ಅಂತ ಅನಿಸುತ್ತೆ. ನೋಡಿ, ಇವತ್ತಿನ ದಿನಾನ ಇಲ್ಲೇ ಕಳಿಬೇಕು ಅಂತ ಏನೋ ತುಂಬ ಇಷ್ಟ ಆಗ್ಬಿಡ್ತು ಪ್ಲೇಸು. ಬಂದು ನೈಟು ಇಲ್ಲೇ ಉಳ್ಕೊಂಡು ಟೆಂಟ್ ಸ್ಟೇ ಮಾಡೋಣ ಅಂತ. ಬನ್ನಿ ಒಂದು ರೌಂಡ್ ಹಾಕ್ಕೊಂಬರೋಣ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ ಆ್ಯಂಡ್ ನಮಸ್ಕಾರ ಅಣ್ಣಂದಿರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾಯಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ಇನ್ನೊಂದು ಏನು ವಿಷಯ ಅಂತಂದರೆ, ಇವತ್ತು ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಅಂದ್ಬಿಟ್ಟು ಕೇರಳ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಹಂಗೆ ಡ್ರೈವ್ ಮಾಡ್ತಾ ಬರ್ತಾ ಒಂದು ಪ್ಲೇಸ್ ಕಾಣಿಸ್ತು ಕಣ್ರಿ, ಸೂಪರಾಗಿತ್ತು. ನನಗಂತೂ ನೋಡಿ ತುಂಬ ಇಷ್ಟ ಆಯಿತು. ಪಕ್ಷಿಗಳೆಲ್ಲ ತುಂಬ ಸಖತ್ತಾಗಿ ಸೌಂಡ್ ಮಾಡ್ತಾಯಿದೆ, ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಒಂದು ಕಾಡಿನ ಮಧ್ಯೆ ಬಂದು ಸಿಗಾಕೊಂಡಿದ್ದೀನಿ ಅಂತ ಅನಿಸುತ್ತೆ. ಕಾಡೆ ಎಷ್ಟು ಸಕ್ಕತ್ತಾಗಿದೆ ತೋರಿಸ್ತೀನಿ ನೋಡಿ. ನೋಡಿ ಕಾಡು ಹೇಗಿದೆ ಅಂತ ಕಾಣಿಸ್ತಾ ಇದೆಯಾ? ಇವತ್ತು ಇಲ್ಲೇ ಬಂದು ಸ್ಟೇ ಆಗಬೇಕು ಅನ್ನೋದಿದೆ. ಇಲ್ಲೇ ಎಲ್ಲರ ಜಾಗ ಸಕ್ಕತ್ತಾಗಿದೆ. ಬಟ್ ಸ್ಟೇ ಆಗೋದಕ್ಕೆ ಧೈರ್ಯ ಬೇಕು. ಈ ಕಾಡಲ್ಲಿ ಒಬ್ಬನೇ ಸ್ಟೇ ಆಗಿ ಟೆಂಟ್ ಸ್ಟೇ ಮಾಡಬೇಕು ಅಂತ ಅಂದ್ಬಿಟ್ಟು ಒಬ್ಬನೇ. ಹೇಗಿದೆ ನೋಡಿ, ಬ್ಯಾಕ್ ವಾಟ್ರು ಅಂತ ಅನ್ಕೋತೀನಿ. ಏನೆಲ್ಲ ಸೌಂಡ್ ಬರ್ತಾಯಿದೆ, ಭಯ ಆಗುತ್ತೆ. ಈಗಲೇ ಭಯ ಆಗ್ತಿದೆ. ಸಂಜೆ ಹೊತ್ತು ಇಲ್ಲೆಲ್ಲ ಆನೆ ಬರುತ್ತೆ ಅಂತಲೂ ಹೇಳ್ತಾರೆ. ಚಿರತೆ, ಹುಲಿ ಮತ್ತು ಅಕಸ್ಮಾತಾಗಿ ಏನು ಬರುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡಬೇಕು ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು. ಈ ರಾತ್ರಿ ಇಲ್ಲೇ ಕಳಿಬೇಕು ಇವತ್ತಿನ ದಿನಾನ. ನೋಡೋಣ. ಇದು ಒಂದು ಎಕ್ಸ್ಪೀರಿಯೆನ್ಸು. ಮಸ್ತಾಗಿದೆ ಜಾಗ. ನೋಡಿ, ಅಲ್ಲೆಲ್ಲ ಬೋಟಿಂಗ್ ಹೋಗ್ತಾಯಿದ್ದಾರೆ. ಸುತ್ತಮುತ್ತ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಬಂದಮೇಲೆ ಏನಾಯಿತು, ಚಳಿ ಆಗಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಟೆಂಟ್ ರೆಡಿ ಮಾಡಿ ನಾನು ಹಾಗೆ ಒಳಗಡೆ ಕೂತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಟೆಂಟ್ ರೆಡಿ ಮಾಡಿಕೊಂಡೆ. ನೋಡಿ ಟೆಂಟು ಹೇಗೆ ರೆಡಿ ಮಾಡೋದು. ಇದೇ ಫಸ್ಟ್ ಟೈಮ್ ನಾನು ಟೆಂಟ್ ಸ್ಟೇ ಮಾಡ್ತಾ ಇರೋದು. ನನಗೂ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ನನ್ನ ಫ್ರೆಂಡ್ ಹತ್ರ ಟೆಂಟ್ ಈಸ್ಕೊಂಡು ಬಂದಿದ್ದೆ. ಅದನ್ನು ಹೇಳ್ಕೊಟ್ಟಿದ್ದ ಒಂದು ಸರಿ ಯಾವ ಥರ ಟೆಂಟ್ ಹಾಕಬೇಕು ಅನ್ನೋದನ್ನು. ಸೊ ಅದೇ ಥರ ಟೆಂಟ್ ರೆಡಿ ಮಾಡಿಕೊಂಡೆ. ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಅಂತ ಅನ್ಕೋತೀನಿ. ಬಟ್ ಟೆಂಟ್ನ ಕರೆಕ್ಟಾಗಿ ಹಾಕ್ಕೊಂಡೆ ಒಂದು ಸ್ವಲ್ಪ. ನೋಡಿ ಹೇಗಿದೆ. ನೋಡಿ ಟೆಂಟ್ ಹಾಕಿದ್ದೀನಿ. ಅಲೆಗಳ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಲ್ಲ. ಸುತ್ತಮುತ್ತ ಹುಡುಕಿದ್ರು ಒಂದು ನರಪಿಳ್ಳೆನೂ ಇರಲಿಲ್ಲ. ನನಗಂತೂ ತಲೆ ಕೆಟ್ಟೋಗಿತ್ತು. ಎಲ್ಲಿಗೋ ಬಂದು ಸಿಗಾಕೊಂಡಿದ್ದೀನಿ ಅಂತ ಅನ್ನಿಸ್ತಿತ್ತು. ಬಟ್ ಭಯ ಆಗ್ತಿತ್ತು. ಆದರೂ ಭಯ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಕೂತ್ಕೊಂಡೆ. ಏನು ಮಾಡ್ತೀನೋ ಏನೋ ಒಂದು ಗೊತ್ತಾಗಲ್ಲ. ಮಾತ್ರ ಬೆಳಗ್ಗೆ ಗಂಟ ಒಬ್ಬನೇ ಇರಬೇಕು. ನೋಡಿ ಬೆಳದಿಂಗಳು ಹೆಂಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಏನೋ ನೋಡೋಣ. ನೋಡಿ ಟೆಂಟ್ ಒಳಗೆ ಒಬ್ಬನೇ ಕೂತಿದ್ದೀನಿ. ಎಲ್ಲ ಹಾಸ್ಕೋಬೇಕು, ರೆಡಿ ಮಾಡ್ಕೋಬೇಕು. ನೋಡಿ ಔಟ್ಸೈಡು ಏನೂ ಇಲ್ಲ. ಹೇಗೆಲ್ಲ ಕಾಣಿಸ್ತಾ ಇದೆ ನೋಡಿ. ಚಪ್ಪಲಿ ಎಲ್ಲ ಬಿಟ್ಟು ಒಳಗಡೆ ಫುಲ್ಲು ಕೂತಿದ್ದೀನಿ. ಭಯ ಆಗ್ತಿದೆ ಗುರು. ಇರೋದೊಬ್ಬನೇ, ಏನೇನು ಮಾಡೋದು. ನೋಡಿ ಮಿಡ್ ನೈಟಲ್ಲಿ ಎಚ್ಚರ ಆಯಿತು. ಎಚ್ಚರ ಆದಾಗ ಅಕ್ಕಪಕ್ಕದಲ್ಲಿ ಎಲ್ಲ ತುಂಬ ಸೌಂಡ್ ಆಗ್ತಿತ್ತು. ಎದ್ದು ನೋಡಿದೆ, ಏನೂ ಕಾಣಿಸ್ಲಿಲ್ಲ. ನಿದ್ದೆ ಅಂತೂ ಬರಲಿಲ್ಲ. ಆಗ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ. ನೋಡಿ ಬೆಳಗ್ಗೆನೇ ಎದ್ದೆ. ನನಗಂತೂ ಒಂದು ಸರಿ ಮಲಗಿದ್ರೆ ಬೆಳಗ್ಗೆನೇ ಎದ್ದೇಳೋದು. ಬಟ್ ಆದರೂ ಒಂದು ಸರಿ ಮಿಡ್ ನೈಟಲ್ಲಿ ಎಚ್ಚರ ಆಗಿತ್ತು. ನೋಡಿ ಎದ್ದು ಆಗ್ತಾನೆ ಔಟ್ಸೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತ ಔಟ್ಸೈಡು ನೋಡೋಣ. ನೈಟೆಲ್ಲ ಒಳ್ಳೆ ನಿದ್ದೆ ಬಂತು ನೋಡಿ. ಬನ್ನಿ, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ.
ನೋಡಿ ಬೆಳಗ್ಗೆನೇ ಎದ್ದೇಳ್ತಿದ್ದಂಗೆ ಈ ಥರ ವ್ಯೂ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಒಳ್ಳೆ ಎಕ್ಸ್ಪೀರಿಯೆನ್ಸು. ನೈಟೆಲ್ಲ ಒಂಥರ ಸೌಂಡು ಮಾತ್ರ ಜಿಂಕೆಗಳೆಲ್ಲ ಪಕ್ಕದಲ್ಲೇ ಬಂದಿತ್ತು ಅಂತ ಅನ್ಕೋತೀನಿ. ಯಾಕೆ ಅಂದರೆ ಒಂದು ಸರಿ ಕೂಗೋದು ಕಿರ್ಚೋದು ಎಲ್ಲ ಕೇಳಿಸ್ತಿತ್ತು, ಬಟ್ ಏನು ಅಂತ ಗೊತ್ತಾಗಲಿಲ್ಲ. ಒಂದು ಸರಿ ಮಲಗಿದ್ರೆ ಬೆಳಗ್ಗೆನೇ ಎದ್ದೇಳೋದು, ಅಲ್ಲಿ ಗಂಟ ನನಗೇನು ಗೊತ್ತಾಗಲಿಲ್ಲ. ನೋಡಿ ಟೆಂಟಿಂದ ಹೊರಗಡೆ ಬರ್ತಿದ್ದಂಗೆ ಕಾಡಲ್ಲಿ ಹೆಂಗಿದೆ ವ್ಯೂ. ಮಾರ್ನಿಂಗ್ ಎದ್ಮೇಲೆ ಎಂಥ ಅಲ್ಟಿಮೇಟ್ ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆ. ಕೆರೆ ಮುಂದೆ ಟೆಂಟ್ ಹಾಕ್ಕೊಂಡು ಮಲಗಿದ್ದು ಸಖತ್ ಖುಷಿ ಆಯಿತು. ನೋಡಿ ನೈಟೆಲ್ಲ ಜಿಂಕೆ ಪಿಕ್ಕೆಗಳು ಬಿದ್ದಿದೆ, ಜಿಂಕೆಗಳೆಲ್ಲ ಬಂದೋಗಿದೆ. ಇದೆಲ್ಲ ಫ್ರೆಶ್ ನೋಡಿ, ಸುಮಾರು ಕಡೆ ಬಿದ್ದಿದೆ. ಜಿಂಕೆಗಳೆಲ್ಲ ಬರುತ್ತೆ ನೈಟ್ ಹೊತ್ತು. ತುಂಬ ಪೀಸ್ ಆಗಿತ್ತು, ಸಖತ್ತಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ನೈಟೆಲ್ಲ ಸ್ಟೇ ಆಗಿ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಈಗ ಹೊರಡಬೇಕು. ಒಳ್ಳೆ ಕಾಡು, ಒಳ್ಳೆ ಪ್ಲೇಸು, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಹೇಗಿದೆ, ಬರೀ ನೀರು. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೀವು ಏನಾರು ಅಕಸ್ಮಾತಾಗಿ ಟೆಂಟಲ್ಲಿ ಸ್ಟೇ ಆಗಬೇಕು ಅಂದರೆ ಟೆಂಟ್ ತಗೊಂಡು ಸ್ಟೇ ಆಗಿ, ಬಟ್ ಹುಷಾರಾಗಿ. ಇದು ಕಾಡು, ಕೇರಳಗೆ ಹೋಗೋ ಜಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ರೋಡ್ ಬರುತ್ತೆ. ನನಗೂ ಗೊತ್ತಾಗಲಿಲ್ಲ ಎಲ್ಲಿ ಪ್ಲೇಸು ಅಂತ. ಅಲ್ಲಿಗೆ ಬಂದಿದ್ದೀನಿ. ಬಂದು ನೈಟೆಲ್ಲ ಸ್ಟೇ ಆಗಿ ಸಖತ್ ಖುಷಿ ಆಯಿತು ನನಗಂತೂ. ಆಮೇಲೆ ಜಿಂಕೆಗಳೆಲ್ಲ ಪಕ್ಕಕ್ಕೆ ಬಂದು ನೀರು ಕುಡ್ಕೊಂಡು ಹೋಗ್ತವೆ ಇಲ್ಲಿ ನೈಟೆಲ್ಲ. ನಾನು ನೋಡಿರಲಿಲ್ಲ, ಬಟ್ ನೈಟೆಲ್ಲ ಸೌಂಡ್ ಆಗ್ತಿತ್ತು. ಏನೋ ಅಂತ ಅಂದ್ಕೊಂಡು ಭಯ ಆಗಿತ್ತು. ಬಟ್ ಭಯ ಆದ್ರೂ ನಾನೇನು ಎದ್ದು ನೋಡೋಕ್ಕೂ ಹೋಗಲಿಲ್ಲ. ನಾನು ಒಂದು ಸರಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳೋದು. ಆಮೇಲೆ ಇನ್ನೊಂದೇನು ಅಂತಂದರೆ ಜಿಂಕೆದು ಫ್ರೆಶ್ ಆಗಿರುತ್ತೆ ನೋಡಿ. ಅದ್ರ ನೋಡಿ ಫ್ರೆಶ್ ಆಗಿದೆ, ಗೊತ್ತಾಗುತ್ತಲ್ಲ ನಿಮಗೆ. ಎಷ್ಟು ಜಿಂಕೆ ಎಲ್ಲ ಬಂದೋಗಿದೆ ಗೊತ್ತಾ. ತುಂಬ ಜಿಂಕೆಗಳು ಹೋಗಿದೆ ಬಂದು, ಬಟ್ ನನಗೆ ಗೊತ್ತಾಗಿಲ್ಲ ನೈಟು ಏನು ಅಂತ ನೋಡೋಕ್ಕಾಗಲಿಲ್ಲ. ನೋಡಿ ಹೆಂಗಿದೆ ನೋಡಿ. ಅಕಸ್ಮಾತಾಗಿ ನೀವೇನಾರ ಈ ಥರ ಇಲ್ಲಿ ಕಡೆ ಬಂದರೆ ಟೆಂಟ್ನ ಹಾಕ್ಕೊಂಡು ಆರಾಮಾಗಿ ಮಲಗಿ ಒಳ್ಳೆ ಅಕ್ಕಪಕ್ಕದಲ್ಲೇ ಜಿಂಕೆ ಎಲ್ಲ ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಈ ಜಾಗದ ಫುಲ್ಲು ಡ್ರೋನ್ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. I lost my temper. I said something foolish. Did I go and ruin this? When it started to feel so real, could feel it running, running through my lonely veins. When I started to